ಆರ್ಎಸ್ಎಸ್ನ ಸೂಚನೆಯ ಮೇರೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ. ಇವತ್ತು ಸಂಜೆ 4:30ಕ್ಕೆ ಬಿಜೆಪಿ ಕಚೇರಿಯಲ್ಲಿ ಈ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆ ಆಯೋಜನೆ ಆಗಿರುವಂಥದ್ದು. ಹೈ ವೋಲ್ಟೇಜ್ನ ಸಭೆಯಲ್ಲಿ ಕೋರ್ ಕಮಿಟಿಯ ಎಲ್ಲ ಸದಸ್ಯರು ಭಾಗಿಯಾಗ್ತಾರೆ. ಕೋರ್ ಕಮಿಟಿಯಲ್ಲಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯಾಗುತ್ತೆ. ಪ್ರಮುಖವಾಗಿ ಸದಾನಂದ ಗೌಡರು ಮಾತನಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಎನ್ನಲಾಗಿರುವಂತಹ ಆಡಿಯೋ ಏನು ವೈರಲ್ ಆಗಿತ್ತು ಅದರ ಬಗ್ಗೆ ತುಂಬಾ ಮಹತ್ವದ ಚರ್ಚೆ ನಡೆಯುತ್ತೆ. ಪ್ರಮುಖ ಅಜೆಂಡಾ ಚರ್ಚೆಯಲ್ಲಿ ಇದು ಅಂತ ಮಾಹಿತಿ ಇರುವಂಥದ್ದು. ಡಿ.ವಿ. ಸದಾನಂದ ಗೌಡರು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸುವ ವಿಚಾರವಾಗಿ ಮಾತನಾಡಿದ್ರು. ಆ ವಿಚಾರದಲ್ಲಿ ವಿಜೇಂದ್ರ ಅವರು ಕೂಡ ಬೇಸರಗೊಂಡಿದ್ರು. ಈ ವಿಚಾರ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗೋದಕ್ಕಿದೆ. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಗಣಪತಿ, ಒಂದು ಹೈ ವೋಲ್ಟೇಜ್ ಸಭೆ ಇವತ್ತು ಕೋರ್ ಕಮಿಟಿ ಸಭೆ ನಡೆಯುವಂಥದ್ದು. ಈ ಸಭೆಯಲ್ಲಿ ಆಡಿಯೋ ವಿಚಾರ ಬರುತ್ತೆ ಡಿ.ವಿ. ಸದಾನಂದ ಗೌಡರದು. ಇದು ಬಿಟ್ಟು ಬೇರೆ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ ಗಣಪತಿ? ಕೋರ್ ಕಮಿಟಿ ಸಭೆ ನವೀನ್ ಸಂಪೂರ್ಣವಾಗಿ ಸದಾನಂದ ಗೌಡರವರ ಒಂದಷ್ಟು ವಿಚಾರಗಳೇನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾರಣ ಏನು ಅಂತಂದರೆ ಅಡ್ಡ ಮತದಾನ ವಿಚಾರ. ನೋಡಿ, ಅಡ್ಡ ಮತದಾನ ವಿಚಾರದಲ್ಲಿ ಈಗಾಗಲೇ ಸತ್ಯಶೋಧನೆ ಸಮಿತಿ ರಚನೆ ಆಗಿದ್ರೂ ಕೂಡ ಸದಾನಂದ ಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಡ್ಡ ಮತದಾನ ವಿಚಾರದಲ್ಲಿ ನನಗೆ ಮೊದಲೇ ಮಾಹಿತಿ ಇತ್ತು ಅಂತ. ಅಂದರೆ ಈ ವಿಚಾರವನ್ನು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅಂದರೆ ಅವರು ಹೇಳಿರುವಂಥದ್ದೇನು ನಂತರ ಕೋರ್ ಕಮಿಟಿ ಸಭೆಯಲ್ಲಿ ಈ ವಿಚಾರಗಳು ಯಾವ ರೀತಿ ಚರ್ಚೆ ಆಗುತ್ತೆ ಅಂತಂದರೆ, ನೀವು ಹಿರಿಯ ನಾಯಕರಾಗಿ ರಾಜ್ಯಾಧ್ಯಕ್ಷರಿಗೂ ಕೂಡ ಕರೆ ಮಾಡಿದ್ದೀರಾ, ವಿಪಕ್ಷ ನಾಯಕ ಆರ್.ಎಸ್ ಕೂಡ ಕರೆ ಮಾಡಿ ಹೇಳಿದ್ದೀರಾ. ಅಂದರೆ ಈ ರೀತಿಯಾದಂಥ ಒಂದು ವಿಚಾರಗಳು ನಡೀತಾ ಇದೆ ಅಂತ. ಅಂದರೆ ಆ ಸಂದರ್ಭದಲ್ಲಿ ನಿಮ್ಮ ಕರೆ ತಲುಪಿಲ್ಲ ಅನ್ನೋದು ಕೂಡ ಹೇಳ್ತಾ ಇದ್ದೀರಾ. ಅಂದರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಕೂಡ ಒಂದಷ್ಟು ವಿಚಾರಗಳು ಅಡ್ಡ ಮತದಾನ ವಿಚಾರವಾಗಿ ಚರ್ಚೆ ಆಗುತ್ತೆ. ಜೊತೆಗೆ ಅವರು ನೇರವಾಗಿ ಪದಾಧಿಕಾರಿಗಳಿಗೆ ಜೊತೆಗೆ ಸಂಪರ್ಕ ಇರ್ತಾರೆ ಅಂತಂದರೆ ರಾಜ್ಯ ನಾಯಕರಿಗೆ ಹೇಳ್ಬೋದಿತ್ತಲ್ಲ ಇಂತಹ ವಿಚಾರವನ್ನು ಅನ್ನೋ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಆಡಿಯೋ, ಅಂದರೆ ಈ ಪ್ರಕರಣಗಳ ಆದ ನಂತರ ಸದಾನಂದ ಗೌಡರದು ಎನ್ನಲಾಗಿರುವಂತಹ ಒಂದಷ್ಟು ಆಡಿಯೋ ಇದೆಯಲ್ಲ, ಆ ಆಡಿಯೋ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕುತ್ತಿರುವಂಥದ್ದು. ಯಾಕಂತಂದರೆ ರಾಜ್ಯ ಹಿರಿಯ ನಾಯಕರು, ಮಾಜಿ CM ಯಡಿಯೂರಪ್ಪನವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಪ್ರಹ್ಲಾದ್ ಜೋಶಿ ಸೇರಿದಂತೆ ಉಸ್ತುವಾರಿಗಳು ಕೂಡ ಇವತ್ತಿನ ಈ ಸಭೆಯಲ್ಲಿ ಇರ್ತಾರೆ. ಅಂದರೆ ಈ ಆಡಿಯೋ ವಿಚಾರವಾಗಿ ಯಾಕೆ ಮಾತಾಡಿದರೆ, ಅಕಸ್ಮಾತ್ ಈ ಆಡಿಯೋ ನಿಮ್ದಲ್ಲ ಅಂತಂದರೆ ನಿಮ್ಮ ಹಿಂದೆ ಇರುವಂಥ ಷಡ್ಯಂತ್ರಗಳೇನು, ಆ ಶಕ್ತಿ ಯಾವುದು ಅನ್ನೋದು ಒಂದಷ್ಟು ವಿಚಾರಗಳನ್ನು ಚರ್ಚೆ ಕೂಡ ಮಾಡ್ತಾರೆ. ಅಂದರೆ ಸದಾನಂದ ಗೌಡರು ಈಗಾಗಲೇ ಹೇಳಿದ್ದಾರೆ, ಅಂದರೆ ಈ ಆಡಿಯೋ ನನ್ನದಲ್ಲ ಅಂತ. ಹಾಗಾದರೆ ಸದಾನಂದ ಗೌಡರ ವಿರುದ್ಧನೇ ಏನಾದರೂ ಕೂಡ ಷಡ್ಯಂತ್ರಗಳು ನಡೀತಾ ಇದೆಯಾ, ಈ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿರುವಂಥದ್ದು. ಇನ್ನು ನಡೆದಂತೆ ಅಡ್ಡ ಮತದಾನ ಇರ್ಬೋದು, ಹಾಗೆ ಸತ್ಯಶೋಧನಾ ಸಮಿತಿಯ ರಚನೆ ಒಂದಷ್ಟು ವಿಚಾರಗಳಿರ್ಬೋದು, ಹಾಗೆ SIR ಪ್ರಕ್ರಿಯೆಗಳಿರ್ಬೋದು, BJP ನಾಯಕರ ಒಂದಷ್ಟು ನಡೆ ಇರ್ಬೋದು, ಈ ಎಲ್ಲ ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು. ಪ್ರಮುಖವಾಗಿ ಸದಾನಂದ ಗೌಡರು ಆದಂಥ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಆದರೆ, ಅದಾದ ನಂತರ ಸದಾನಂದ ಗೌಡರ ನಡುವೆ ನಡೀತಿರುವಂಥ ಒಂದಷ್ಟು ಒಕ್ಕಲಿಗರ ಫೈಟು. ಅಂದರೆ SR ವಿಶ್ವನಾಥ್ ಅವರು ಇರ್ಬೋದು, ಹಾಗೆ ಸಂಸದ ಸುಧಾಕರ್ ಅವರು ಇರ್ಬೋದು, ಈ ಮೂವರ ನಾಯಕರ ನಡುವೆ ನಡೀತಾ ಇರುವಂತಹ ಒಕ್ಕಲಿಗರ ನಾಯಕರ ಫೈಟ್ ಏನಿದೆ, ಈ ವಿಚಾರಗಳು ಕೂಡ ಚರ್ಚೆ ಆಗ್ತಿರುವಂಥದ್ದು. ಅಂದರೆ ಒಕ್ಕಲಿಗರು ಕೇವಲ BJPಗೆ ಮಾತ್ರ ಅನ್ನೋದು ಕೂಡ ಈಗಾಗಲೇ ಅವರು ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಇದಕ್ಕೆ ಬೇಸರ ವ್ಯಕ್ತಪಡ್ತಿರುವಂತಹ SR ವಿಶ್ವನಾಥ್ ಇರ್ಬೋದು, ಸಂಸದ ಸುಧಾಕರ್ ಅವರು ಇರ್ಬೋದು, ಎಲ್ಲ ಒಂದು ಕಡೆ ಅವರ ಗಮನಕ್ಕೆ ಕೂಡ ತರ್ತಾರೆ. ಅಂದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ನೇರವಾಗಿ ಇವತ್ತು ಸದಾನಂದ ಗೌಡರು ಭಾಗಿಯಾಗ್ತಾರೆ, ಒಕ್ಕಲಿಗರ ಕಾರ್ಯಕ್ರಮ ಅಂತ. ಅಂದರೆ BJPಯಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾಗ್ತಿಲ್ಲ, ಅಂದರೆ ಎರಡೂ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗಿಯಾಗಬೇಕು ಅನ್ನೋದು ಕೂಡ ಸದಾನಂದ ಗೌಡರ ಒಲವಾಗಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿಗಳನ್ನು, ಒಂದಷ್ಟು ವಿಚಾರಗಳನ್ನು ಕೇಳ್ತಾರೆ. ಅಂದರೆ ನೀವು ಯಾಕೆ ಸರ್ಕಾರಿ ಕಾರ್ಯಕ್ರಮದಲ್ಲಿ, ಒಕ್ಕಲಿಗರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ನಮ್ಮ ಶಾಸಕರ ಒಂದಷ್ಟು ಅನುಮತಿ ಹೇಳಿದ್ರು ಕೂಡ, ಅಂದರೆ ಅವರ ಅನುಮತಿ ಪಡೆದು ಕೂಡ ಆ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತಾ ಇದ್ದೀರಾ ಅನ್ನೋದು ಕೂಡ ಒಂದಷ್ಟು ಪ್ರಸ್ತಾಪ ಮಾಡ್ತಾರೆ. ಹೀಗಾಗಿ ಇವತ್ತಿನ ಕೋರ್ ಕಮಿಟಿ ಸಭೆ ಸದಾನಂದ ಗೌಡರ ಸುತ್ತಮುತ್ತಲೇ ನಡೆಯುವಂಥ ಒಂದಷ್ಟು ವಿಚಾರಗಳೇ ಪ್ರಮುಖ ಹೈಲೈಟ್ ಆಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.